ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸತ್ತು ಹೋದವಳೆ ಹುಟ್ಟಿ ಬಂದಳು. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ನೋಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅಂತೋನಿ ಕ್ರಾನ್ಸಿ ಇಟಲಿಯ ಮಿಲಾನ್ ನಗರದ ಅಗರ್ಭ ಶ್ರೀಮಂತ. ಅವರು ತಮ್ಮ ಎಸ್ಟೇಟಿನಲ್ಲಿ ಹೆಂಡತಿ ಮತ್ತು 12 ವರ್ಷ ವಯಸ್ಸಿನ ಮಗಳೊಂದಿಗೆ ಸುಖವಾಗಿದ್ದ ಕಾಲ ಅದು. ಒಂದು ದಿನ ಚುರುಕು ಬುದ್ಧಿಯ ಚೆಲುವೆಯಾದ ಅವರ ಮಗಳನ್ನು ಯಾರೋ ದುಷ್ಟರು ಅಪಹರಿಸಿದರು. ಎಷ್ಟು ಪ್ರಯತ್ನಿಸಿದರೂ ಆಕೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಕೊನೆಗೊಂದು ದಿನ ಮಗಳ ಶವವನ್ನೇ ಇವರು ನೋಡಬೇಕಾಯಿತು. ಅಪಾರ ಸಂಪತ್ತು, ಆರೋಗ್ಯದಿಂದ ಕೂಡಿದ ತಾರುಣ್ಯ, ಸಮಾಜದಲ್ಲಿ ಮಾನ್ಯತೆ ಇವೆಲ್ಲ ಇದ್ದರೂ ಕ್ರಾನ್ಸಿ ದಂಪತಿಗಳಿಗೆ ಈ ದುರ್ಘಟನೆಯಿಂದ ಜೀವನದಲ್ಲಿ ತೀವ್ರತರದ ಜಿಗುಪ್ಸೆ ಬಂದೊದಗಿತು. ಧರ್ಮಭೂಮಿ ಭಾರತದಲ್ಲಿರುವ ಯಾರಾದರೂ ಸಂತರ ದರ್ಶನದಿಂದ ಮನಃಶಾಂತಿ ದೊರೆತೀತೆಂದು ಹಂಬಲಿಸಿ ಅವರು ಭಾರತಕ್ಕೆ ಬಂದರು. ಅನೇಕ ಪವಿತ್ರ ಸ್ಥಾನಗಳನ್ನು ಸಂದರ್ಶಿಸಿ ಅನೇಕ ಸಾಧು ಸಂತರನ್ನು ಭೇಟಿಯಾದರು. ಕೊನೆಗೆ ಶ್ರೀ ಸತ್ಯ ಸಾಯಿಬಾಬಾರ ಅಭಯ ಆಶೀರ್ವಾದ ಅವರ ಪಾಲಿಗೆ ದೊರೆಯಿತು. ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಂಡಾಗ ಬಾಬಾ ಅವರು, ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸುವುದು ಸಹಜ, ಮಗುವಿನ ಅಭ್ಯುದಯವನ್ನು ಹೆತ್ತವರು ಬಯಸುವುದು ಸ್ವಾಭಾವಿಕ. ಆದರೆ ಪ್ರಪಂಚದಲ್ಲಿ ಮನುಷ್ಯನು ಅನುಭವಿಸುವ ಕಷ್ಟ, ಸುಖ, ದುಃಖಗಳಿಗೆ ಕಾರ್ಯಕಾರಣ ಸಂಬಂಧವಿದೆ. ಋಣಾನುಬಂಧದಿಂದ ಆ ಮಗು 12 ವರ್ಷಗಳ ಕಾಲ ನಿಮ್ಮ ಪ್ರೇಮದ ಆಸರೆ ಪಡೆಯಿತು. ಆದರೆ ಆ ಮಗುವಿನ ಹಿಂದಿನ ಜನ್ಮದ ಕರ್ಮದಿಂದಾಗಿ ಅದು ಅಪಮೃತ್ಯುವಿಗೆ ಸಿಲುಕಿತು. ಆ ಶಿಶುವಿನ ದೇಹ ನಾಶವಾಗಿದ್ದರೂ ಆತ್ಮ ನಾಶವಾಗಿಲ್ಲ. ನಿಮಗೆ ಇನ್ನೂ ಆ ಶಿಶುವಿನ ಮೇಲಿನ ವ್ಯಾಮೋಹ ಹೋಗಿಲ್ಲ. ದೇವರ ಅನುಗ್ರಹದಿಂದ ಆ ಶಿಶುವು ಕೆಲವೇ ವರ್ಷಗಳಲ್ಲಿ ನಿಮ್ಮ ಮಗುವಾಗಿಯೇ ಜನಿಸುತ್ತದೆ, ಚಿಂತೆ ಬೇಡ ಎಂದರು. ಕ್ರಾನ್ಸಿ ದಂಪತಿಗಳಿಗೆ ಮನಃಶಾಂತಿ ದೊರೆಯಿತು. ಅವರು ಭಾರತದಲ್ಲೇ ನೆಲೆಸುವ ನಿರ್ಧಾರ ಮಾಡಿದರು. ತಮ್ಮ ಸಂಪನ್ಮೂಲಗಳ ಮೇಲ್ತನಿಕೆ ನೋಡಲು ಅವರು ಈಗ ವರ್ಷಕ್ಕೊಂದೆರಡು ಬಾರಿ ಇಟಲಿಗೆ ಹೋಗಿ ಬರುತ್ತಾರೆ. ಇತ್ತೀಚೆಗೆ ಅವರಿಗೊಂದು ಹೆಣ್ಣು ಮಗು ಹುಟ್ಟಿತು. ಆ ಸಂದರ್ಭದಲ್ಲಿ ಸಂದರ್ಶನ ನೀಡಿದ ಬಾಬಾರು, ಕ್ರಾನ್ಸಿ, ಇಟಲಿಯಲ್ಲಿ ನೀನು ಕಳೆದುಕೊಂಡ ಮಗುವೇ ತಿರುಗಿ ನಿನ್ನ ಮಗುವಾಗಿ ಜನಿಸಿದೆ ಎಂದರು. ಮಗುವಿನ ನಡೆ ನುಡಿ ಎಲ್ಲವೂ ಹಿಂದೆ ಕಳೆದುಕೊಂಡ ಮಗುವಿನಂತೆಯೇ ಇವೆ. ಅಂದು ಸತ್ತು ಹೋದವಳೇ ಇಂದು ಹುಟ್ಟಿ ಬಂದದ್ದೇ ಇರಬಹುದು. ಮುಂದಿನ ವಿಷಯ ಬನಾರಸ್ನಲ್ಲಿ ಮರಣ, ಪೆರುವಿನಲ್ಲಿ ಪುನರ್ಜನನ. ದಕ್ಷಿಣ ಅಮೆರಿಕಾದ ಅಮೆಜಾನ್ ಪ್ರಾಂತ್ಯದ ಪೆರು ಎಂಬಲ್ಲಿನ ಕಗ್ಗಾಡುಗಳಲ್ಲಿ ಅಯಮಾರ ಇಂಡಿಯನ್ ನಿವಾಸಿಗಳು ವಾಸಿಸುತ್ತಾರೆ. ಅವರು ಎಷ್ಟು ಅನಾಗರಿಕರೆಂದರೆ ಅವರಿಗೆ ಅವರ ದೇಶದ ಹೆಸರು ಕೂಡ ತಿಳಿಯದು. ರಾಷ್ಟ್ರದ ರಾಜಕೀಯ ಭಾಷೆಯಾದ ಸ್ಪೇನಿಷ್ ಕೇಳಿದವರಲ್ಲ. ಅಂಥವರ ಒಂದು ಹಳ್ಳಿಯ ಇಗರ್ಜಿ ನಡೆಸಲು ಒಬ್ಬ ಗುರು ಲಿಮಾ ಪಟ್ಟಣದಿಂದ ನೇಮಕಗೊಂಡು ಬಂದ. ಅಲ್ಲಿ ಅವನೊಬ್ಬನೇ ನಾಗರಿಕ. ಒಮ್ಮೆ ಅವನಲ್ಲಿಗೆ ಅಯಮಾರ ದಂಪತಿಗಳು ತಮ್ಮ 7 ವರ್ಷದ ಮುದ್ದು ಮಗನೊಡನೆ ಬಂದರು. ಹುಡುಗನಿಗೆ ಏನೋ ಭೂತಬಾಧೆ ಇದೆ. ತನ್ನ ತಂದೆ ತಾಯಿ ಬನಾರಸ್ನಲ್ಲಿದ್ದಾರೆ. ತಾನು ಅಲ್ಲಿಗೆ ಹೋಗಬೇಕು ಎಂದು ಆಗಾಗ ಅಳುತ್ತಾನೆ ಎಂದರು. ಪಾದ್ರಿಯು ಆ ಹುಡುಗನೊಂದಿಗೆ ಬನಾರಸ್ ಎಲ್ಲಿದೆ ಮುಂತಾದ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಅದು ಇಂಡಿಯಾದಲ್ಲಿದೆ ಎಂದು, ಅಲ್ಲಿರುವ ತನ್ನ ಬ್ರಾಹ್ಮಣ ತಂದೆ ತಾಯಿಗಳ ಹೆಸರು, ಅವರು ಇರುವ ಬೀದಿಯ ಹೆಸರು ಎಲ್ಲ ಹೇಳಿದ. ಮುಂದುವರೆದು, ನನ್ನ ತಂದೆ ನನ್ನ 7ನೇ ಹುಟ್ಟುಹಬ್ಬದಂದು ಒಂದು ಆಟಿಕೆಯ ಗಾಡಿಯನ್ನು ಕೊಡುಗೆಯಾಗಿ ಇತ್ತಿದ್ದರು. ಆಡುತ್ತಾ ಆಡುತ್ತಾ ರಸ್ತೆಗೆ ಮಾತ್ರ ಇಳಿಯಬಾರದೆಂದು ಅವರು ಎಚ್ಚರಿಸಿದ್ದರು. ಒಂದು ದಿನ ನಾನು ಅವರ ಮಾತು ಮೀರಿ ರಸ್ತೆಗೆ ಇಳಿದೆ. ಕೂಡಲೇ ಒಂದು ಕಾರಿನ ಅಡಿ ಬಿದ್ದು ಸತ್ತು ಹೋಗಿದ್ದೆ. ಈಗ ನನ್ನ ಆ ಮನೆಗೆ ಹೋಗಲು ಹಾತೊರೆಯುತ್ತಿದ್ದೇನೆ ಎನ್ನುತ್ತಾ ಕಂಬನಿಗರೆದ. 7ನೇ ವರ್ಷದಲ್ಲಿ ಅಂದು ಸತ್ತು ಹೋಗಿದ್ದ ಆತ ಇಂದೀಗ
ತಿರುಗಿ ಹುಟ್ಟಿ ಬಂದು 7 ವರ್ಷಗಳಾಗುತ್ತಲೇ ಅಲ್ಲಿಗೆ ಹೋಗಬೇಕೆಂದು ಕಾಡತೊಡಗಿದ್ದಾನೆ. ಪಾದ್ರಿಗೆ ಅತ್ಯಾಶ್ಚರ್ಯವಾಯಿತು. ಹುಡುಗನ ಹೇಳಿಕೆಯಲ್ಲಿ ಯಾವ ಥರದ ಕೃತಕತೆಯೂ ಮೋಸವೂ ಇಲ್ಲವೆಂಬುದು ಸ್ಪಷ್ಟವಾಗಿ ತೋರಿದ್ದರಿಂದ ಅವನ ಈ ವಿವರಗಳನ್ನೆಲ್ಲ ಪರಮಾಣುಶಾಸ್ತ್ರದಲ್ಲಿ ತುಂಬ ಆಸಕ್ತಿಯಿದ್ದ ಲಿಮಾ ನಗರದ ತನ್ನ ಮಿತ್ರ ಅಗಸ್ಟೋ ಎಂಬ ನ್ಯಾಯವಾದಿಗೆ ಬರೆದು ತಿಳಿಸಿದ. ಅಗಸ್ಟೋ ಬನಾರಸ್ ಮುನ್ಸಿಪಾಲಿಟಿಗೆ ಆ ಬ್ರಾಹ್ಮಣ ಕುಟುಂಬದ ಯಜಮಾನನ ಹೆಸರು, ವಿಳಾಸಗಳನ್ನು, ಅವನ ಪತ್ನಿಯ ಹೆಸರನ್ನು, ಈಗ ಬಾಳಿಕೊಂಡಿರುವ ಮತ್ತು ಮೃತರಾದ ಅವರ ಮಕ್ಕಳ ವಿಚಾರಗಳನ್ನು ದಯಮಾಡಿ ತಿಳಿಸಬೇಕು. ಆ ಕುಟುಂಬದವರು ಅಗತ್ಯವಾಗಿ ತಿಳಿಯಬೇಕಾದ ಒಂದು ವಿಚಾರ ನನಗೆ ತಿಳಿದಿರುವುದರಿಂದ ಆ ಬಗ್ಗೆ ಹೆಚ್ಚಿನ ವಿವರ ಕೇಳಿರುವುದಾಗಿ ಪತ್ರ ಬರೆದ. ಹಲವು ತಿಂಗಳುಗಳ ಮೇಲೆ ಅವರಿಂದ ಉತ್ತರ ಬಂತು. ಏನಾಶ್ಚರ್ಯ! ಆ ಬ್ರಾಹ್ಮಣ ಕುಟುಂಬ ಆ ಬೀದಿಯಲ್ಲೇ ಇರುವುದು ನಿಜ. ಅಷ್ಟು ಮಾತ್ರವಲ್ಲ, ಅವರ ಹಿರೇಮಗ ತನ್ನ 7ನೇ ವರ್ಷದಲ್ಲಿ ಕಾರಿನ ಅಡಿಬಿದ್ದು ಮೃತನಾದದ್ದು ಮೊದಲಾದ ವಿವರಗಳೆಲ್ಲವೂ ಅದರಲ್ಲಿ ಇದ್ದವು. ಆ ವಿವರಗಳೆಲ್ಲ ಹುಡುಗ ಹೇಳಿದ್ದಕ್ಕೆ ಸಂಪೂರ್ಣ ಹೊಂದಿಕೆಯಾಗುತ್ತಿದ್ದವು. ಈ ಕಥೆಯನ್ನು ಪಾದ್ರಿ ಲಿಮಾದ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಿದ. ಜೀನ್ ಬಗ್ಲರ್ ಎಂಬುವರು ತಿರುವಣ್ಣಾಮಲೆಯ ರಮಣಾಶ್ರಮದ ಪ್ರಕಟಣೆಯಾದ ಮೌಂಟೇನ್ ಪಾತ್ ಎಂಬ ಮಾಸಪತ್ರಿಕೆಯಲ್ಲಿ ಈ ವಿಚಾರ ಪ್ರಕಟಿಸಿದರು. ಮತ್ತೇನಾಯಿತೆಂದು ನನಗೆ ತಿಳಿಯದು, ಏಕೆಂದರೆ ಅಷ್ಟರವರೆಗೆ ಲಿಮಾದಲ್ಲಿದ್ದ ನಾನು ಆ ಪಟ್ಟಣ ಬಿಟ್ಟು ಬಂದೆ. ಈ ಘಟನೆ ನಡೆದಿದ್ದು 1946ರಲ್ಲಿ ಎಂದು ಬರೆದಿದ್ದರು. ಹೌದು, ನಿಮಗೆ ನಂಬಲು ಕಷ್ಟವಾಗಬಹುದು, ಆದರೆ ಇದು ನಡೆದ ಘಟನೆ. ಮುಂದಿನ ವಿಷಯ ಜನನ ಮತ್ತು ಅದಕ್ಕೆ ಮೊದಲು. ಅಮೆರಿಕಾದ ಮನೋವಿಜ್ಞಾನಿ ಚೆಂಬರ್ಲಿನ್ ಜನ್ಮ ಮತ್ತು ಅದಕ್ಕೆ ಮೊದಲು ಎಂಬ ಹೆಸರಿನ ತಮ್ಮ ಗ್ರಂಥದಲ್ಲಿ ಆಗ ತಾನೇ ಜನಿಸಿದ ಮಕ್ಕಳು ತಮಗಾಗುತ್ತಿರುವ ಅನುಭವಗಳನ್ನು, ಸುತ್ತಮುತ್ತಲಿನ ಘಟನೆಗಳನ್ನು ತಿಳಿದುಕೊಳ್ಳಬಲ್ಲರು ಎನ್ನುತ್ತಾರೆ. ಪ್ರಸವ ಕಾಲದಲ್ಲಿ ಡಾಕ್ಟರು ಉಪಯೋಗಿಸುವ ಉಪಕರಣಗಳಿಂದಾಗುವ ತೊಂದರೆ, ತಲೆ ಕೆಳಕಾಗಿ ಹಿಡಿದುಕೊಂಡಾಗಿನ ಭಾವನೆ, ಏಟನ್ನು ಕೊಟ್ಟು ಚೆನ್ನಾಗಿ ಅಲುಗಾಡಿಸುವಾಗ ಆಗುವ ಅನುಭವ, ಹೊಸದಾಗಿ ಜಗತ್ತಿನ ಬೆಳಕನ್ನು ಕಂಡ ಶಿಶುವಿನ ಬಗ್ಗೆ ತಾಯಿಯ ಅಭಿಪ್ರಾಯ, ಅನಿಸಿಕೆಗಳು ಇವೆಲ್ಲವನ್ನು ಮಕ್ಕಳು ಅರಿಯಬಲ್ಲರು ಎಂಬುದು ಅವರು ಪ್ರಯೋಗದಿಂದ ಕಂಡುಕೊಂಡ ಸಂಗತಿಗಳು. ದೀರ್ಘಕಾಲ ಈ ಸಂಬಂಧವಾದ ಸಂಶೋಧನೆಯಲ್ಲಿ ನಿರತರಾಗಿ ಸುಮಾರು 100 ಕೇಸುಗಳ ವಿಸ್ತೃತ ಹಾಗೂ ಆಳ ಅಧ್ಯಯನದ ಫಲವಾಗಿ ಸಂಗ್ರಹವಾದ ವಿಚಾರಗಳನ್ನು ತಮ್ಮ ಗ್ರಂಥದಲ್ಲಿ ಚರ್ಚಿಸಿದ್ದಾರೆ. ವಶ್ಯ ಸುಪ್ತಿಯಲ್ಲಿ ಜನನ ಕಾಲದ ಅನುಭವಗಳನ್ನು ಅತ್ಯಂತ ವಿಸ್ತಾರವಾಗಿ, ಚಾಚೂ ತಪ್ಪದೆ ಎಲ್ಲ ವಿವರಗಳನ್ನು ಪ್ರಯೋಗಕ್ಕೊಳಪಟ್ಟ ವ್ಯಕ್ತಿಗಳು ಹೇಳಲು ಸಮರ್ಥರಾಗಿದ್ದರು. ಸ್ಟುವರ್ಟ್ ಒಬ್ಬ ವಯಸ್ಕ ವ್ಯಕ್ತಿ ವಶ್ಯ ಸುಪ್ತಿಗೊಳಗಾದಾಗ ತನ್ನ ಜನನ ಕಾಲದ ಅನುಭವಗಳನ್ನು ವಿಸ್ತಾರವಾಗಿ ವಿವರಿಸಿದ. ಅದರ ಸಂಕ್ಷಿಪ್ತ ರೂಪ ಮಾತ್ರ ಇಲ್ಲಿದೆ. ನನ್ನನ್ನು ತಾಯಿಯ ಗರ್ಭದಿಂದ ಕೆಳಕ್ಕೆ ತಳ್ಳುವಂಥ ಬಹಳಷ್ಟು ಒತ್ತಡ, ಸುತ್ತಲಿಂದಲೂ ತಳ್ಳಿದ ಅನುಭವ. ತನ್ನ ಪುಟ್ಟ ಕಾಲುಗಳಿಂದ ಒದೆಯಲು ಧೈರ್ಯವಿರಲಿಲ್ಲ. ಹಾಗೆ ಮಾಡಿದರೆ ಮತ್ತಷ್ಟು ನೋವೇ ಆಗುತ್ತಿತ್ತು. ಆದುದರಿಂದ ಚೆನ್ನಾಗಿ ಮುದುಡಿಕೊಂಡಿದ್ದೇನೆ. ನನ್ನ ತಲೆಯ ಮೇಲೂ ಒತ್ತಡ, ಯಾರೋ ಕೆಳಕ್ಕೆ ತಳ್ಳಿದಂತಾಗುತ್ತದೆ. ಆದರೆ ನಾನು ಚಲಿಸುತ್ತಿಲ್ಲ, ಸಿಕ್ಕಿಕೊಂಡಂತಾಗಿದೆ. ನನ್ನ ಭುಜಗಳನ್ನು ಅಲುಗಾಡಿಸುವಂತಿಲ್ಲ. ನನ್ನ ದವಡೆಗೆ ನೋವಾಗುತ್ತಿದೆ. ಡಾಕ್ಟರ್ ನನ್ನ ದವಡೆಯನ್ನು ಹಿಡಿದು ಎಳೆಯುತ್ತಿದ್ದಾರೆ, ಆದರೂ ಹೊರಗಡೆ ಬರಲಾಗುತ್ತಿಲ್ಲ. ತಳ್ಳಿ ಎಂದು ಡಾಕ್ಟರ್ ಎಲ್ಲರಿಗೂ ಕೂಗಿ ಹೇಳುತ್ತಿದ್ದಾರೆ. ತಳ್ಳಿ ತಳ್ಳಿ. ನನ್ನ ತಾಯಿ ಅಳುತ್ತಿದ್ದಾಳೆ. ಅವಳು ಸ್ವಲ್ಪವೂ ಆರಾಮ್ ಆಗಿಲ್ಲ. ಸೆಟೆದುಕೊಂಡು ಬಿಗಿಯಾಗಿಯೇ ಇದ್ದಾಳೆ. ನಾನು ಬಿಗುವಾಗಿಯೇ ಇದ್ದೇನೆ. ಡಾಕ್ಟರ್ ನಿಜವಾಗಿ ಕೋಪಿಸಿಕೊಳ್ಳುತ್ತಿದ್ದಾರೆ. ಅವರ ನಿರೀಕ್ಷೆಯಂತೆ ನೇರವಾಗಿ ನನಗೆ ಹೊರಗಡೆ ಬರಲಾಗುತ್ತಿಲ್ಲವೆಂದು. ಮಗು ಬೇಗನೆ ಉಸಿರಾಡುವಂತಾಗಬೇಕು ಎಂದು ಅವರು ಹೇಳುತ್ತಿದ್ದಾರೆ. ಇದೀಗ ನನ್ನ ಭುಜ ಹೊರಕ್ಕೆ ಬಂದಿದೆ. ಈಗ ಹಿಂದಿನಷ್ಟು ನಾನು ಸೆಟೆದುಕೊಂಡಿಲ್ಲ. ಹಿಂದಿನಷ್ಟು ಜೋರಾಗಿ ಡಾಕ್ಟರ್ ನನ್ನನ್ನು ಎಳೆಯುತ್ತಿಲ್ಲ. ಇನ್ನೂ ಬೇಗನೆ ಬರಬೇಕಿತ್ತೆಂದು ಹೇಳುತ್ತಲೇ ಇದ್ದಾರೆ, ಆದರೆ ಆಗುತ್ತಿಲ್ಲ.
ತಿರುಗಿ ಸಿಕ್ಕಿಕೊಂಡಿದ್ದೇನೆ. ನಾನು ಎಕ್ಸ್ಟೆಂಟ್ ಆಗುತ್ತಿಲ್ಲವೆಂದು ಡಾಕ್ಟರ್ ಹೇಳುತ್ತಿದ್ದಾರೆ. ಹಾಗೆ ಎಂದರೇನು ಎಂದು ನನಗೆ ಅರ್ಥವಾಗುತ್ತಿಲ್ಲ. 1975ರಲ್ಲಿ ಡಾಕ್ಟರ್ ಚೇಂಬರ್ಲಿನ್ ವ್ಯಕ್ತಿಯ ಗರ್ಭವಾಸ ಮತ್ತು ಜನನದ ಸಮಯಕ್ಕೆ ಸಂಬಂಧಿಸಿದ ಸ್ಮೃತಿಯಲ್ಲಿ ಆಸಕ್ತರಾಗಿದ್ದರು. ಇದಕ್ಕೆ ಕಾರಣ ಅವರ ಆರೈಕೆಗೊಳಗಾದ ವ್ಯಕ್ತಿಯೇ. ವಶ್ಯಸುತ್ತಿಗೊಳಗಾದಾಗ ಆತ ಸದ್ಯದ ಸಮಸ್ಯೆಗೆ ಪರಿಹಾರವಾಗಿ ಜನನ ಹಾಗೂ ಶೈಶವದ ಘಟನೆಗಳನ್ನು ಸ್ಪಷ್ಟವಾಗಿ ಚೇಂಬರ್ಲಿನ್ಗೆ ಹೇಳಿದ್ದ. 2 ತಿಂಗಳ ಬಳಿಕ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಹೆರಿಗೆಯ ತಜ್ಞ ಡಾಕ್ಟರ್ ಡೇವಿಡ್ ಬಿ ಚೀಕ್ ಸುಮಾರು 20 ವರ್ಷಗಳಿಂದ ಈ ಸಂಶೋಧನೆಯಲ್ಲಿ ನಿರತರಾದವರೆಂದು ತಿಳಿಯಿತು. ಅವರ ಬರಹಗಳನ್ನು ಓದಿದ ಬಳಿಕ ತನ್ನ ಸಂಶೋಧನೆ ಸರಿಯಾದ ಪಥದಲ್ಲಿದೆ ಎನ್ನಿಸಿತು ಡಾಕ್ಟರ್ ಚೇಂಬರ್ಲಿನ್ ಅವರಿಗೆ. ವಶ್ಯಸುಪ್ತಿಯ ಮೂಲಕ ಮನೋವ್ಯಾಧಿ ಚಿಕಿತ್ಸಾ ವಿಧಾನ ಎಂಬ ಗ್ರಂಥದ ಕರ್ತೃ ಡಾಕ್ಟರ್ ಡೇವಿಡ್ ಬಿ ಚೀಕ್, ಅಮೆರಿಕನ್ ಸೊಸೈಟಿ ಆಫ್ ಕ್ಲಿನಿಕಲ್ ಹಿಪ್ನಾಸಿಸ್ ಇದರ ಅಧ್ಯಕ್ಷರು. ಅವರ ಅಭಿಪ್ರಾಯದ ಪ್ರಕಾರ ನವಜಾತ ಶಿಶುಗಳು ತಮ್ಮ ಸುತ್ತಮುತ್ತಲ ವಾತಾವರಣವನ್ನು ಚೆನ್ನಾಗಿ ಅರಿತುಕೊಳ್ಳುತ್ತವೆ. ಈ ಸಂಗತಿ ಹಿಂದಿನ ತಜ್ಞರುಗಳಿಗೆ ತಿಳಿದಿರಲಿಲ್ಲ. ಕೆಲವೊಮ್ಮೆ ಮಕ್ಕಳನ್ನು ಹೆರಿಗೆಯಾದೊಡನೆಯೇ ತಾಯಿಗೆ ತಿಳಿಸದೆ, ಯಾವ ರೀತಿಯ ಉದ್ವೇಗವನ್ನು ಉಂಟು ಮಾಡದೆ ಅವನ್ನು ಬೇರೆಡೆಗೆ ಒಯ್ಯುತ್ತಾರಷ್ಟೆ. ಹಾಗೆ ಬೇರೆ ಕಡೆ ಸಾಗಿಸಲ್ಪಡುವ ಶಿಶುಗಳಲ್ಲಿ ದತ್ತು ಸ್ವೀಕಾರಕ್ಕೆ ಸಿದ್ಧರಾದ ಶಿಶುಗಳು ತಮ್ಮ ತಾಯಂದಿರಿಗೆ ತಾವು ಬೇಡವಾಗಿರುವುದನ್ನು ಸ್ಪಷ್ಟವಾಗಿ ತಿಳಿದು ಸಂಕಟಕ್ಕೊಳಗಾಗುತ್ತವೆ ಎಂದು ಡಾಕ್ಟರ್ ಚೀಕ್ ಹೇಳುತ್ತಾರೆ. ಅವರು ದೀರ್ಘಕಾಲ ಅಧ್ಯಯನದ ಫಲವಾಗಿ ಕಂಡುಕೊಂಡ ಕೆಲವು ಸಂಗತಿಗಳಿವು. ಮೊದಲನೆಯದು, ಹೆರಿಗೆಯಾದೊಡನೆಯೇ ನವಜಾತ ಶಿಶುಗಳು ತಾಯಂದಿರು ತಮ್ಮ ಹತ್ತಿರ ಅಥವಾ ತಮ್ಮ ಬಗ್ಗೆ ಮಾತನಾಡುವುದನ್ನು ನಿರೀಕ್ಷಿಸುತ್ತವೆ. ಮಾತೆಯ ಸಾಂತ್ವನದಾಯಿಯಾದ ವಾತ್ಸಲ್ಯದ ಮಾತು ಮತ್ತು ಸ್ಪರ್ಶ ದತ್ತು ಸ್ವೀಕಾರಕ್ಕೆಂದು ಗೊತ್ತಾದ ಮಕ್ಕಳಿಗೆ ದೊರೆಯುವುದಿಲ್ಲ. ಒಂದೋ ಆ ತಾಯಂದಿರು ಅರಿವಳಿಕೆಯ ಸ್ಥಿತಿಯಲ್ಲಿರುತ್ತಾರೆ, ಇಲ್ಲವಾದರೆ ಹುಟ್ಟಿದ ಮಗುವನ್ನು ಕೂಡಲೇ ಇತರ ಕೋಣೆಗೆ ಅಥವಾ ನರ್ಸರಿಗೆ ಕೊಂಡೊಯ್ಯುತ್ತಾರೆ. ತಾಯಿಯ ಸಾಮೀಪ್ಯವೇ ಅವುಗಳಿಗೆ ದೊರೆಯುವುದಿಲ್ಲ. ಎರಡನೆಯದು, ಹೆರಿಗೆಯಾಗುವಾಗ ಅಥವಾ ಆ ಬಳಿಕ ತಾಯಂದಿರು ನೋವಿನಿಂದ ನರಳುತ್ತಿರುವುದನ್ನು, ಅಳುತ್ತಿರುವುದನ್ನು ಕಂಡ ಶಿಶುಗಳ ಮನಸ್ಸಿನಲ್ಲಿ ತಾವು ತಮ್ಮ ತಾಯಂದಿರಿಗೆ ಅಷ್ಟೊಂದು ಕಷ್ಟವಿತ್ತು, ಬೇನೆಗೆ ಕಾರಣವಾದವೆಲ್ಲ ಎಂಬ ತಪ್ಪಿತಸ್ಥ ಮನೋಭಾವ ಉಳಿದು ಬಿಡುತ್ತದೆ. ತಾಯಿ ತಮ್ಮಿಂದ ಸಂತುಷ್ಟಳು ಎಂಬುದನ್ನು ಕಂಡಾಗ ಮಗುವಿನ ಮನಸ್ಸಿಗೆ ಶಾಂತಿ ಮಾತ್ರವಲ್ಲ, ತಪ್ಪಿತಸ್ಥ ಭಾವನೆಯಿಂದ ಅದು ದೂರವಾಗುವ ಸಂಭವವಿದೆ. ಮೂರನೆಯದು, ದತ್ತು ಸ್ವೀಕಾರ ಮಾಡಿರಲಿ ಇಲ್ಲದೇ ಇರಲಿ, ನರ್ಸರಿಗೆ ಕೊಂಡೊಯ್ದ ಬಳಿಕ ಅಲ್ಲಿಂದ ಜನ ತಮ್ಮನ್ನು ಅನುಕಂಪೆಯಿಂದ ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಂಡರೆ ಇಲ್ಲವೇ ಎಂಬುದನ್ನು ಶಿಶುಗಳು ತಿಳಿಯಬಲ್ಲವು. ಒಂದೆಡೆ ಒಟ್ಟಾಗಿರಿಸಿದ ಶಿಶುಗಳಲ್ಲಿ ಪರಸ್ಪರ ಯೋಚನೆಗಳ ವಿನಿಮಯ ಇರುವಂತೆ ಕಂಡುಬಂದಿದೆ. ಸುಪ್ತಿ ಆವಾಹನೆಯ ಮೂಲಕ ವ್ಯಕ್ತಿಯೊಬ್ಬನನ್ನು ಶೈಶವದ ಸ್ತರಕ್ಕೆ ಕೊಂಡೊಯ್ದಾಗ ದಾದಿಯರ ನಯವಾದ ಮಾತು, ಪ್ರೀತಿಯ ಮೃದು ಸ್ಪರ್ಶಗಳ ನೆನಪನ್ನು ಮಾಡಿಕೊಂಡವರಿದ್ದಾರೆ. ನಾಲ್ಕನೆಯದು, ಅನಾಥಾಲಯ ಅಥವಾ ವಿಶಿಷ್ಟ ಶಿಶು ಸಂಗೋಪನಾ ಕೇಂದ್ರಗಳಿಂದ ದತ್ತು ಸ್ವೀಕಾರ ಮಾಡಿದ ಮನೆಗಳಿಗೆ ಹೋಗುವ ಮುನ್ನ ಶಿಶುಗಳು ಬಹಳ ಅಸಮಾಧಾನ ಮತ್ತು ರೋಷವನ್ನು ಬೆಳೆಸಿಕೊಳ್ಳುತ್ತವೆ. ತಮ್ಮ ತಾಯಂದಿರೊಡನೆ ಆಗಲೇ ಹೊಂದಿಕೊಂಡಿದ್ದ ಆ ಶಿಶುಗಳಿಗೆ ತಿರುಗಿ ನೂತನ ವಾತಾವರಣ, ಜನಗಳೊಡನೆ ಹೊಂದಿಕೊಳ್ಳಲು ಬಹಳಷ್ಟು ತೊಂದರೆಯಾಗುವುದು. ದರ್ಶನ ಮತ್ತು ಶ್ರವಣೇಂದ್ರಿಯಗಳಾಗಲಿ ನರಮಂಡಲವಾಗಲಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯಾಗದೆ ಕಂಡು ಕೇಳಿದ ಸಂಗತಿಗಳನ್ನು ಮನಸ್ಸಿನಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳುವುದು ಅಸಾಧ್ಯ ಎಂಬ ಭಾವನೆ ಹಿಂದೆ ಸಾರ್ವತ್ರಿಕವಾಗಿ ತಜ್ಞರಲ್ಲಿ ದೃಢವಾಗಿತ್ತು. ಕೆಲವು ಶಿಶುಗಳಲ್ಲಿ ಜನನ ಕಾಲದ ಅನುಭವಗಳನ್ನು ತೀವ್ರವಾಗಿ ಅರಿಯುವ ಸಾಮರ್ಥ್ಯ ಒಂದು ಆಕಸ್ಮಿಕ ಎಂಬ ಭಾವನೆ ರೂಢಮೂಲವಾಗಿತ್ತು. ಆದರೆ ಇದಕ್ಕೆ ವಿರೋಧವಾದ ಸಾಕ್ಷ್ಯಾಧಾರಗಳು
ಏಕಪ್ರಕಾರವಾಗಿ ಸಂಗ್ರಹವಾಗುತ್ತಾ ಬಂದ ಬಳಿಕ ಆ ಹೇಳಿಕೆಗಳ ಸತ್ಯಾಂಶವನ್ನು ತಿಳಿಯಲು ಯತ್ನಿಸಿ ಯಶಸ್ವಿಯಾದೆವು. ಸುಪ್ತ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಜನನ ಸಮಯದ ಸ್ಮೃತಿ ಅಡಗಿದೆ ಎಂಬುದು ವಶ್ಯಸುಪ್ತಿಯ ಪ್ರತಿಗಮನ ವಿಧಾನದಿಂದ ಇದೀಗ ದೃಢಪಟ್ಟಿದೆ ಎನ್ನುತ್ತಾರೆ ಡಾಕ್ಟರ್ ಚೀಕ್. ಹಲವು ಮಂದಿ ವಯಸ್ಕರ ಮಾನಸಿಕ ತುಮುಲ ಹಾಗೂ ವ್ಯಗ್ರತೆಗಳ ಸಂಕೀರ್ಣ ಸಮಸ್ಯೆಗಳ ಮೂಲ ಜನನ ಕಾಲ ಮತ್ತು ಶೈಶವದಲ್ಲಿ ಅವರುಗಳು ಎದುರಿಸಿದ ಕಷ್ಟ ಸಂಕಷ್ಟಗಳ ಸ್ಮೃತಿಯೇ ಆಗಿದೆ ಎಂಬುದು ಇದೀಗ ಮನೋವಿಜ್ಞಾನಿಗಳು ತಿಳಿದುಕೊಳ್ಳುತ್ತಿದ್ದಾರೆ. ಶಸ್ತ್ರವೈದ್ಯರು ತಮ್ಮ ಇಕ್ಕಳದಿಂದ ಶಿಶುವನ್ನು ಒರಟಾಗಿ ಹೊರಗೆಳೆಯಲು ಯತ್ನಿಸಿದ ಕಾರ್ಯದಲ್ಲಿ ವಯಸ್ಕನ ತಲೆನೋವಿನ ಮೂಲ ಅಡಗಿತ್ತು. ಹೆರಿಗೆಯ ಕಾಲದಲ್ಲಿ ತಾಯಿ ಮತ್ತು ಸುತ್ತಮುತ್ತಲ ಜನ ತೋರಿದ ಗಾಬರಿ ದಿಗಿಲುಗಳು ವಯಸ್ಕನ ಅಸ್ತಮಾ ನರಳಾಟಕ್ಕೆ ಕಾರಣವಾದವು. ತಾಯಿಯು ಮಗುವಿಗೆ ಸ್ತನಪಾನವನ್ನು ಕೊಡಲು ನಿರಾಕರಿಸಿದ ಘಟನೆ ಮುಂದೆ ಹುಡುಗನ ಜೀರ್ಣಾಂಗದ ನ್ಯೂನತೆಗೆ ಕಾರಣವಾಯಿತು. ಹುಟ್ಟಿನ ಸಮಯದಲ್ಲಿ ಡಾಕ್ಟರೊಬ್ಬರು ಮಾಡಿದ ಆತಂಕಕಾರಿಯಾದ ಟೀಕೆಯಿಂದ ವಯಸ್ಕನೊಬ್ಬ ನರಮಂಡಲಗಳ ದೌರ್ಬಲ್ಯದಿಂದ ನರಳುವ ಅಂತಾಯಿತು. ಡಾಕ್ಟರ್ ಚೀಕ್ ಅವರ ಸಿದ್ಧಾಂತದ ಸತ್ಯತೆಯನ್ನು ಪರಿಶೀಲಿಸಲು ಡಾಕ್ಟರ್ ಚೇಂಬರ್ಲಿನ್ ಯತ್ನಿಸಿದರು. ಶಿಶುವಿನ ಮನಸ್ಸು ಜನನ ಕಾಲದಿಂದಲೇ ಚಟುವಟಿಕೆಯಿಂದ ಕೂಡಿರುತ್ತದೆ ಎಂಬುದು ಹಲವು ಭೌತವಾದಗಳಿಗೆ ನುಂಗಲಾರದ ತುತ್ತಾಗಬಹುದು. ಮೆದುಳಿನ ಚಟುವಟಿಕೆಯನ್ನು ನಾವು ಆಗ ಗಮನದಲ್ಲಿ ಇಟ್ಟುಕೊಂಡಿರುವುದಿಲ್ಲ. ಮೆದುಳಿನ ಬೆಳವಣಿಗೆಯನ್ನು ಹೊಂದಿಕೊಂಡು ಈ ಸ್ಮರಣೆ ಎಂದಲ್ಲ, ಮನಸ್ಸಿಗೆ ಅಭೌತಿಕವಾದ ಆಯಾಮವಿದೆ ಎನ್ನುತ್ತಾರೆ ಚೇಂಬರ್ಲಿನ್. ಮುಂದಿನ ಸಂಚಿಕೆಯಲ್ಲಿ ಅಂದಿನ ಭಾಷೆ ಇಂದಿಗೆ ಎಂಬ ವಿಷಯವನ್ನು ನೋಡೋಣ. ಧನ್ಯವಾದಗಳು.